ಆ ಕಾಲೇಜ್ ಕನ್ಸ್ಟ್ರಕ್ಷನ್ ಎಷ್ಟು ವರ್ಷ ಆಗಿದೆ, ಕಂಡೀಷನ್ ಏನು ಚೆನ್ನಾಗಿತ್ತಾ ಆ ಕಾಲೇಜು? ಸರ್ ಅದು ಏನಾಗಿದೆ ಅಂದ್ರೆ ಡೆಪಾಸಿಟ್ ಮಾಡೋದು ಕೊಠಡಿ ಅಂತ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಕಟ್ಟಿದ್ರೆ ಸರ್ ಜಾಗ ಇದೆಯಲ್ಲ, ಈಗ ಇದನ್ನು ಡೆಪಾಸಿಟ್ ಮಾಡುವಾಗ ಅದು ಕೊಟ್ಟಿದೆ ಸರಿ, ಅದು ಎಷ್ಟು ವರ್ಷ ಅಂತ ಈಗ ನನ್ನ ಜೋಬಲ್ ದುಡ್ಡಿದ್ರೆ ನಾವು ಏನಕ್ಕೆ ಬೇಕಾದ್ರೆ ಸರ್ಕಾರಿ ದುಡ್ಡು ಎಲ್ಲರ ದುಡ್ಡು ನಾವು ಖರ್ಚು ಮಾಡ್ತಾ ಇದ್ವಿ. ಆ ಥರ ಮಾಡ್ತಾ ಇದ್ರೆ ಎಷ್ಟಂತ ಚೆನ್ನಾಗಿರೋ ಟ್ಯಾಲೆಂಟ್ ಹಾಳು ಮಾಡ್ಬಿಟ್ರು. ಈಗ ಟ್ಯಾಲೆಂಟ್ ಇಲ್ಲ ಅಂದ್ರೆ ಸರಿ ಅದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಅದು ಇಂಡಿವಿಜುವಲ್ ಎಲ್ಲ ಒಂದ್ ಕಡೆ ಸಪರೇಟ್ ಮತ್ತೆ ಯಾವ್ದಕ್ಕೂ ಅಡ್ಡ ಬರೋ ತರ ನೋಡ್ಕೊಂಡು ಮಾಡ್ಬೇಕಿತ್ತು. ಅಲ್ಲಿ ಜಾಗ ಇಲ್ಲ ಅಟ್ಯಾಚ್ಮೆಂಟ್ ಈಗ ನಮ್ಮ ಮನೆ ಕಟ್ಟಿದ್ರೆ ಒಂದು ಟಾಯ್ಲೆಟ್ ಒಂದು ಮನೆ ಮಿನಿಮಮ್ ಹೆಂಗಿಲ್ಲ ಅಂದ್ರೆ 50 ವರ್ಷ ಏನು ಇದ್ರೆ ಮೇಂಟೈನ್ ಮಾಡ್ತೀವಿ. ಇದು ಸರ್ಕಾರಿ ಬಿಲ್ಡಿಂಗ್ ಪ್ರತಿ ವರ್ಷ ಕಟ್ತಾನೆ ಇರ್ತೀವಿ, ಪ್ರತಿ ವರ್ಷನೇ ಮಾಡ್ತಾ ಇರ್ತೀವಿ, ಇನ್ನೂ ಸಮಸ್ಯೆ ಹೇಳ್ತಾನೆ ಇಲ್ಲ. ಯಾರು ಇದಕ್ಕೆಲ್ಲ ಹೊಣೆ? ನಮ್ಗೆ ದುಡ್ಡಪ್ಪ, ಅದು ಎಲ್ಲಾರ್ದು ದುಡ್ಡು. ಚೆನ್ನಾಗಿರೋದಕ್ಕೆ ಯಾವ ರಿಪೋರ್ಟ್ ಕೊಟ್ಟಿದ್ದಾರೆ, ಯಾವ ಇಂಜಿನಿಯರ್ ಗಮನಿಸಿದೆ? ಕನ್ಸ್ಟ್ರಕ್ಷನ್ ಯಾವ ಸ್ಕೀಮಲ್ಲಿ ಮಾಡಿದ್ರು? ಆಯ್ತು ಸರಿ, ಅದು ಯಾವ ಸ್ಕೀಮಲ್ಲಿ ಎಷ್ಟು ವರ್ಷ ಆಗಿತ್ತು ಮಾಡಿ? ಒಂದು ವರ್ಷದಿಂದ ಮತ್ತೆ ಕಾಲೇಜ್ ಇಲ್ಲಂದ್ರೆ ಎಲ್ಲ ಹೋಗ್ಬೇಕು. ಮಾಮೂಲಿ ಆಕ್ಷನ್ ಪ್ಲಾನ್ ಮಾಡಲ್ಲ ಸರ್, ಅವ್ರ ಪ್ಲಾನ್ ಅಲ್ಲಿ ಸೇರಿಸ್ಕೊಂಡಿದ್ವಿ, ಬಟ್ ಅವಾಗ ಅದು ಯೂಸ್ ಮಾಡ್ತಾ ಇದ್ರು. ಈಗ ಡೆಮಾಲಿಷನ್ ಆಗಿರೋದ್ರಿಂದ ವರ್ಗಾವಣೆಗೆ ಅಮೌಂಟ್ BO ಫಂಡ್ ಬಂದಿದೆ ಹಿಂಗೆ ಆಯ್ತು ಸರ್. ಈಗ ಬಂದಿದೆಯಾ? ಬಂದಿದೆ, ಹೇಗೆ ಸ್ಟಾರ್ಟ್ ಮಾಡಿದ್ವಿ? ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಅಪ್ಲೋಡ್ ಆಗಿದೆ. ಇದುವರೆಗೂ ಸಾಮಾಜಿಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ವಿವಿಧ ಉದ್ಯೋಗ ಖಾತ್ರಿ ಯೋಜನೆಗಳು 172 ಕಾಮಗಾರಿಗಳು